ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಗುರುವಾರ ಇವಾಗ 3:20 ಆಗ್ತಾ ಇದೆ. ಹಾಗೆ ನಮ್ಮನೆ ಹತ್ರ ಅಂತೂ ಜೋರು ಮಳೆ ಬರ್ತಾ ಇದೆ. ಹಬ್ಬದ ಟೈಮಲ್ಲಂತೂ ಮಳೆ ಬಂದೇ ಬರುತ್ತೆ. ಈ ಹಬ್ಬ ಮತ್ತು ಗೌರಿ ಹಬ್ಬದ ಟೈಮಲ್ಲೂ ಅಷ್ಟೇ ಅಲ್ವಾ. ಸೊ ಹಾಗೆ ಇವಾಗ 3:20 ಆಗ್ತಾ ಇದೆ. ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿದೆ. ಹಾಗೆ ಹೂವು ಮತ್ತು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದಾರೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ನಾನು ಏನಪ್ಪ ಅಂತಂದರೆ ಫ್ರೆಶ್ ಅಪ್ ಆಗಿ ಬಂದಿದ್ದೀನಲ್ಲ, ಹಾಗಾಗಿ ವರಮಹಾಲಕ್ಷ್ಮಿಗೆ ಕಲಶಿ ಕುಡಿಸೋದಕ್ಕೆ ಸೀರೆನ ಪಿನ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಯಾಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ, ಮತ್ತು ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕೂ ಆಗೋದಿಲ್ಲ. ಹಾಗೆ ನಾನು ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಸೀರೆನ ಮಡಚಿ ಇಟ್ಬಿಟ್ಟು ಅದಾದಮೇಲೆ ಹೋಗಿ ಕ್ಲೀನಿಂಗ್ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅದೆಲ್ಲ ಇವಾಗ ಕ್ಲೀನ್ ಮಾಡೋಷ್ಟೊತ್ತಿಗೆ. ಯಾಕೆ ಅಂತಂದರೆ ಕಳ್ಸದ್ದು ಬಿಂದಿಗೆ ಮತ್ತು ಅದು ಚೊಂಬು ಎಲ್ಲ ತೊಳಿಬೇಕು. ನೀಟಾಗಿ ತೊಳೆದು ಎಲ್ಲನೂ ನೀಟ್ ಮಾಡಿ ಇಡಬೇಕು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಮುಂಚೆ ತುಂಬ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನಿವಾಗ ಸೀರೆನ ಪಿನ್ ಮಾಡಿಬಿಡ್ತೀನಿ. ತೋರಿಸ್ತೀನಿ ನಾನು ನಿಮಗೆ ಸೀರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ಟೈಮು 3:20 ಆಗ್ತಾ ಇದೆ. ಇವಾಗ ನಮ್ಮ ಮನೆ ಹತ್ರ ಜೋರು ಮಳೆ ಶುರುವಾಯಿತು. ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ನನ್ನ ಮಗಳು ಓಡೋಗಿ ಒಣಗಾಕಿದ್ದು ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದಿದ್ದಕ್ಕೆ ಆಯಿತು. ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ನೋಡಿ ಅಲ್ಲಂತೂ ಯೆಲ್ಲೋ ಕಲರ್ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ನೋಡ್ಕೊಳ್ಳಿ ನೀವು. ನಾನು ನಿಮಗೆ ಇನ್ನೊಂದು ಇದ್ರದ್ದು ಫೋಟೋ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಯೆಲ್ಲೋ ಕಲರ್ ಹೂವು. ಬೇಡ ಫಸ್ಟ್ ಒಗ್ಗರಣೆ ಮಾಡು. ಹಬ್ಬದ ಟೈಮಲ್ಲಿ ಯಾವಾಗಲೂ ಹಿಂಗೇನೆ ಮಳೆ ಬರುತ್ತೆ. ಫ್ರೆಂಡ್ಸ್, ಇವಾಗ ಹಬ್ಬಕ್ಕೆ ನೋಡಿ ಈ ಥರ ಹೂವು ಎಲ್ಲ ತೊಗೊಂಬಂದು ಹಾಕಿದ್ದೀವಿ. ನಾಳೆ ಅಷ್ಟೊತ್ತಿಗೆ ಏನಾಗುತ್ತೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಬೇರೆ ಹಣ್ಣುಗಳು ಅದೆಲ್ಲನೂ ಕೂಡ ತಂದು ಇಟ್ಟಿದ್ದೀವಿ. ಈ ಸರಿ ಹೇಳಿ ಸ್ವಲ್ಪನೇ ತರಿಸಿದ್ದೀವಿ. ಹಾಗೆ ಇದಂತೂ ಕಂಪಲ್ಸರಿ ಇರಲೇಬೇಕು ನಮ್ಮ ಮನೆಯಲ್ಲಿ ಡೆಕೋರೇಷನ್ ಮಾಡೋಕ್ಕೆ. ಎಷ್ಟೊತ್ತಿಗೆ ಹೊರಡೋದು? ಹಾಗೆ ನೋಡಿ ನನ್ನ ಮಗಳು ಫಿಶ್ ಟ್ಯಾಂಕ್ ಕೂಡ ತೊಳೆದಿದ್ದಾಳೆ, ಹಾರಿಕಾ. ಸೊ ಮನೆ ಕ್ಲೀನಿಂಗ್ ಅಂತೂ ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ. ಹಾಗೆ ನೋಡಿ ಇವಾಗ ಸದ್ಯಕ್ಕೆ ಇದೆಲ್ಲ ಹಿಂಗೆ ತಂದು ಇಟ್ಕೊಂಡಿದ್ದೀವಿ. ಒಂದು ಪಾತ್ರೆಗೆ ಹಾಕು ಅನ್ನ. ಫ್ರೆಂಡ್ಸ್ ನೋಡಿ, ನಾನು ಇದೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡ್ಸೋದಕ್ಕೆ ಅಂತ ತಂದಿರೋದು. ಪರ್ಪಲ್ ಕಲರು ಮತ್ತು ಗ್ರೀನ್ ಕಲರು. ಮುಂಚೆ ನಾನು ಶೇರ್ ಮಾಡಿದ್ದೀನಿ ಇದನ್ನು ಕೂಡ. ಇವಾಗ ನಾನು ಇದನ್ನು ಪಿನ್ ಮಾಡಿ ಎತ್ತಿಟ್ಬಿಡ್ತೀನಿ. ಅದಾದಮೇಲೆ ನಾನು ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಏನಪ್ಪ ಅಂತಂದರೆ ಬ್ಲೌಸ್ನ ಕಟ್ ಮಾಡಿಲ್ಲ, ಹಾಗಾಗಿ ಸಪ್ರೇಟ್ ಬ್ಲೌಸ್ ತಂದು ಇಡಬೇಕು. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಸ್ಯಾರಿನ ಮಡಚಿಟ್ಟಿದ್ದೀನಿ. ಇವಾಗ ನೆರಿಗೆ ಎಲ್ಲ ತೆಗೆದು ನೋಡಿ, ಇಲ್ಲಿ ನೆರಿಗೆ ಎಲ್ಲ ತೆಗೆದು ಅದಕ್ಕೆ ಕ್ಲಿಪ್ ಹಾಕಿ ಇದೇ ಥರ ಇಟ್ಟಿದ್ದೀನಿ. ಅದಾದಮೇಲೆ ನಾನು ಇವಾಗ ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ತೋರಣ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ಮಾವಿನ ಎಲೆನ ಬಿಡಿಸ್ಕೊತಾ ಇದ್ದಾರೆ. ಏನಪ್ಪ ಅಂತಂದರೆ ಇದು ನಮ್ಮ ಮನೆಯಲ್ಲೇ ಇರೋದು ಮಾವಿನ ಗಿಡ. ಸುಮ್ಮನೆ ಒಂದು ಮಾವಿನ ಕಾಯಿ ತಿಂದಿದ್ವು, ಓಟೆ ಹಾಕಿದ್ದಿದ್ದು. ಒಂದು ತೋತಾಪುರಿ ಮತ್ತು ಇನ್ನೊಂದು ಮಾವಿನ ಹಣ್ಣು ತಿಂದಿದ್ವಿ. ಅದ್ರದ್ದು ವಾಟೆ ಹಾಕಿದ್ದಕ್ಕೇ ಗಿಡ ಬಂದ್ಬಿಟ್ಟಿತ್ತು. ಸರಿ ಇನ್ನೇನಕ್ಕೆ ಬಿಸಾಕೋದು, ಎಷ್ಟು ದಿವಸ ಇರುತ್ತೋ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಅವಾಗವಾಗ ಚಿಗುರೆ ಎಲ್ಲ ಬರುತ್ತೆ. ಆದರೆ ನಿಮಗೆ ಆ ಎಲೆ ಕಿತ್ತಾಗ ಸ್ಮೆಲ್ ಬರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತೋತಾಪುರಿ ಸ್ಮೆಲ್ಲು. ನೋಡಿ ಸಂಜೆ ಅವರು
ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ತೊಗೊಂಡು ಬರ್ತಾಯಿದ್ರು, ಬಟ್ ನಾನೇ ಬೇಡ, ತೋರಣ ಕಟ್ಟೋದಕ್ಕೆ ಇದೇ ಎಲೆ ಸಾಕು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅವರು ತಗೊಬಂದಿಲ್ಲ ಮಾವಿನ ಸೊಪ್ಪನ್ನ. ಹಾಗೆ ನಾನಿವಾಗ ನೋಡಿ ಇಲ್ಲಿ ಪೂಜೆ ಐಟಮ್ ಎಲ್ಲನೂ ಇರೋದೆಲ್ಲ ತೊಳಿತಾ ಇದ್ದೀನಿ. ಒಳಗಡೆ ಎತ್ತಿಟ್ಟಿದ್ದು ಮತ್ತು ಡೈಲಿ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲನೂ ಕೂಡ ತೆಗೆದಿವಾಗ ನೀಟಾಗಿ ಒಂದು ಸರಿ ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ತೊಳೆದು ಬಟ್ಟೆಯಿಂದ ಒರೆಸಿಟ್ಬಿಟ್ರೆ ನೀಟಾಗಿರುತ್ತೆ. ಇಲ್ಲ ಅಂತಂದರೆ ಬೆಳ್ಳಿದ್ರ ಮೇಲೆಲ್ಲ ಚುಕ್ಕಿ ಚುಕ್ಕಿ ಬಂದುಬಿಟ್ರೆ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಬೆಳ್ಳಿ ಐಟಮ್ ಇದ್ರೂ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೀಟಾಗಿ ತೊಳಿಬೇಕಲ್ವ, ಅದಕ್ಕೋಸ್ಕರ. ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಈ ನಡುವೆ ಅಂತೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿರೋದಕ್ಕೂ ಏನೋ ಕಾಲು ನೋವು ಬರ್ತಾ ಇರುತ್ತೆ. ಆಮೇಲೆ ನೋಡಿ ಪೂಜೆ ಐಟಮ್ ಎಲ್ಲ ನಾನು ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ಇವರು ಈ ಆರ್ಚನ್ನ ರೆಡಿ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ, ಅದು ಬ್ಯಾಕ್ಗ್ರೌಂಡ್ ಆರ್ಚ್ ಇದೆಯಲ್ಲ ಅದು ಯಾವ ಥರ ಮಾಡಿದ್ದು ಅಂತ. ನೋಡ್ತಾ ಇರ್ಬೋದು. ಇದು ಹೊರಗಡೆ ತಂದರೆ ನಿಮಗೆ ನಿಜವಾಗ್ಲೂ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ಇದರಲ್ಲೂ ಈ ಹಬ್ಬದ ಟೈಮ್ಗಳಲ್ಲಂತೂ ಒಂದು 2,000 1,500ದಿಂದ ಒಂದು ರೇಂಜ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು 2,000 ಚೆನ್ನಾಗಿ ಅಲಂಕಾರ ಮಾಡಿರೋದಕ್ಕೆಲ್ಲ ಒಂದು 2,000 ತನಕನೂ ಹತ್ತತ್ರ ಇರುತ್ತೆ. ಈ ಥರ ನೀವು ಇದು ಸಿಗುತ್ತೆ ನಿಮಗೆ ಚಿಕ್ಕಪೇಟೆಯಲ್ಲಿ. ಆರ್ಚ್ ಏನಿದೆ ಅದು ಬಿದ್ರಂದು, ನಾವು ಅದಕ್ಕೆ ಒಂದು ವೈಟ್ ಬಟ್ಟೆನ ಹಾಕಿದ್ದೀವಿ. ಆಮೇಲೆ ಈ ಥರ ಅಲಂಕಾರನ ಮಾಡ್ತಾ ಇದ್ದಾರೆ. ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಅದು ಬಿದ್ರಂದು ಒಂದು ಸರಿ ತಂದು ಇಟ್ಕೊಂಡ್ಬಿಟ್ರೆ ಈ ಥರ ನೀವು ಹಬ್ಬದ ಟೈಮಲ್ಲಿ ಹೂವುಗಳು ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ, ಬಟ್ ತಂದು ಮಾಡಿಕೊಂಡ್ರೆ ನಿಮಗೆ ಒಂದು 700-800 ರೂಪಾಯಿಗೆ ಈ ರೀತಿ ಆರ್ಚ್ ರೆಡಿ ಆಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಡಿಸೈನಲ್ಲಿ ನಾವೇ ಮಾಡ್ಕೊಬೋದು. ನಾವೊಂದು 2-3 ವರ್ಷದಿಂದ ಕೂಡ ನಾವೇ ಮಾಡ್ತಾಯಿದ್ದೀವಿ. ನಮ್ಗೆ ಅಷ್ಟೊಂದೆಲ್ಲ ಬರೋದಿಲ್ಲ, ಯಾವ ಥರ ಬರುತ್ತೋ ಆ ಥರ ಮಾಡ್ತೀವಿ. ಹಾಗೆ ಇದನ್ನು ಮಾಡಿರೋದು ನನ್ನ ಮಗಳು ಹಾರಿಕಾನೇ ಮಾಡಿರೋದು. ನೋಡಿ ಈ ಥರ ಅಂದರೆ ಯೆಲ್ಲೋ ಕಲರ್ ಒಂದು ಬೇಡವಾಗಿತ್ತು ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ವಿ. ಸಂಜೆಯವರೊಬ್ಬರೇ ಮಾರ್ಕೆಟ್ಗೆ ಹೋಗಿದ್ದಿದ್ದು, ಅವರು ತೊಗೊಂಡು ಬಂದ್ಬಿಟ್ಟಿದ್ರು. ಹೀಗೇ ಪ್ರತಿ ಸರಿ ಒಂದೊಂದು ಅಂದ್ಕೊಳ್ಳೋದು, ಬಟ್ ಅದೇ ಥರನೇ ಅನ್ಕೊತಾನೇ ಇರ್ತೀವಿ. ಹಾಗೆ ಇಲ್ಲಿ ನೋಡಿ ಸಂಜೆಯವ್ರು ಮತ್ತು ಹಾರಿಕಾ, ಇಲ್ಲಿ ನನ್ನ ಚಿಕ್ಕ ಮಗಳು 2nd PU ಓದ್ತಾ ಇದ್ದಾಳೆ. ಹಿಂದೆಗಡೆ ಅದು ವೈಯರು ಅದೆಲ್ಲ ಇತ್ತಲ್ಲ, ಹಾಗಾಗಿ ಒಂದು ಪಂಚೆನ ಬಿಟ್ಬಿಡೋಣ ಅಂತಂದ್ಬಿಟ್ಟು ಈ ಸರಿ ಒಂದು 2 ಹುಕ್ ತರಿಸಿದ್ದೆ. ಅದಕ್ಕೆ ಒಂದು ದಾರ ಕಟ್ಬಿಟ್ಟು ಈ ಥರ ಪಂಚೆನ ಬಿಡ್ತಾ ಇದ್ದೀವಿ, ನೀಟಾಗಿ ಒಂದು ಸ್ವಲ್ಪ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅಂತಂದರೆ ಒಂದೊಂದು ಸರಿಗೂ ಒಂದೊಂದು ಐಡಿಯಾ ಬರ್ತಾ ಇರುತ್ತೆ. ನಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ತೀವಿ. ಹಾಗೆ ಅಲಂಕಾರ ಮಾಡೋದಾಗಿರ್ಬೋದು ಅದೆಲ್ಲನೂ ಕೂಡ ಅದೆಲ್ಲ ಸಂಜೆಯವ್ರ ಡಿಪಾರ್ಟ್ಮೆಂಟು. ನಾನು ಏನಂತಂದರೆ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತೀನಿ. ಹಾಗೆ ನಮ್ಮ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾರೆ. ನೋಡಿ ಫೈನಲಾಗಿ ಆರ್ಚ್ ಲುಕ್ ಈ ಥರ ಬಂದಿದೆ. ಏನಂತಂದರೆ ಆ ವೈಟ್ ಇದೆಯಲ್ಲ ಅದೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಅಲ್ಲಲ್ಲಿ ಹಾಕಿದ್ದಿದ್ರೆ ಚೆನ್ನಾಗಿ ಕಾಣ್ತಾಯಿತ್ತು. ಮತ್ತು ಆ ಯೆಲ್ಲೋ ಕಲರ್ ಹೂವು ಅಂದರೆ ಸಂಜೆಯವ್ರಿಗೆ ಎಷ್ಟು ಹೇಳಿ ಕಳಿಸ್ತೀವಿ ನಾವು, ಅವರು ಮತ್ತೆ ಉಲ್ಟಾ ಮಾಡ್ಕೊಂಡು ಬಂದಿರ್ತಾರೆ. ಪ್ರತಿ ಸರಿ ಇದು ನಮ್ಮ ಮನೇಲಿ ಆಗ್ತಾ ಇರುತ್ತೆ. ಮತ್ತು ವಾದಗಳು ಕೂಡ ಹಬ್ಬ ಬಂದ್ರಂತೂ ವಾದಗಳು ನಡೆಯುತ್ತೆ. ಅದಕ್ಕೆ ನಮ್ಮ ಮಗಳು ಹೇಳ್ತಾ ಇರ್ತಾಳೆ, ಒಳ್ಳೆ ಟಾಮ್ ಆ್ಯಂಡ್ ಜೆರ್ರಿ ಥರ ಆಡ್ತೀರಾ ನೀವಿಬ್ರು ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ನೋಡಿ ಪ್ರತಿಯೊಂದೂ ಸಂಜೆಯವರೇ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಹಣ್ಣು ಅಷ್ಟೇ ತುಂಬ ತಂದುಬಿಡ್ತಾಯಿದ್ರು ಮತ್ತು ತುಂಬ ವೇಸ್ಟ್ ಆಗ್ತಾಯಿತ್ತು. ಅದಕ್ಕೇ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪನೇ ತೊಗೊಂಬ ಒಂದೇ ತಟ್ಟೆಲ್ಲೇ ಇಡೋಣ ಅಂತಂದ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಇದಿಷ್ಟು ತೊಗೊಂಡು ಬಂದು ಒಂದು ತಟ್ಟೆಯಲ್ಲಿ ಇಟ್ಟಿದ್ರು. ಹಾಗೆ ಎಲೆ ಬಾಳೆಹಣ್ಣು ಮತ್ತು ಇನ್ನೊಂದು ತಟ್ಟೆಯಲ್ಲಿ ಮಡ್ಲಕ್ಕಿ ಇಟ್ಟಿದ್ವಿ. ಹಾಗೆ ದೀಪ ನೋಡಿ, ಇದು ನಾನು ಈ ಸರಿ ತೊಗೊಂಡು ಬಂದಿರೋದು ದೀಪ. ಹಾಗೆ ನನಗೆ ಯಾರೋ ಕೇಳಿದ್ರು ಇದು ಜರ್ಮನ್ ಸಿಲ್ವರ್ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲ, ಇದು ಬೆಳ್ಳಿನೇ, ಬೆಳ್ಳಿ ಅಂಗಡಿಯಲ್ಲೇ ಹೋಗಿ ತಂದಿರೋದು. ಎಕ್ಸ್ಪೆಷಲ್ ಏನಂತಂದರೆ ನನಗೆ ಅಷ್ಟೊಂದು ಅದ್ರ ಮೇಲೆಲ್ಲ ಇಷ್ಟ ಆಗೋದಿಲ್ಲ. ನಾನು ಸಣ್ಣದಾಗಲಿ ದೊಡ್ಡದಾಗಲಿ ಬೆಳ್ಳಿನೇ ತೊಗೋಬೇಕು ಅಂತಂದ್ಬಿಟ್ಟು ನನಗಿಷ್ಟ. ಹಾಗಾಗಿ ವರ್ಷಕ್ಕೆ ಒಂದೊಂದೇ ಆಗಿರ್ಬೋದು, ಇಲ್ಲ ಸಣ್ಣದೇ ಯಾವುದೋ ಆಗುತ್ತೋ ಅದನ್ನು, ಇಲ್ಲ 2 ವರ್ಷಕ್ಕೆ ಒಂದಾಗಿರ್ಬೋದು. ನನ್ನ ಕೈಲಿ ಅನುಕೂಲ ಆದಾಗ ನಾನು ತೊಗೊತೀನಿ. ನನಗೆ ಬೆಳ್ಳಿ ಅನ್ನೋದು ಮೇಲೆ ಇಷ್ಟ ಹೊರತು ಜರ್ಮನ್ ಸಿಲ್ವರು ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆಲ್ಲ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದು ಇಲ್ಲ. ಮತ್ತು ತುಂಬ ನಾನು ಜಾಸ್ತಿ ಬೇರೆದಕ್ಕೆಲ್ಲ ತುಂಬ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ. ನಂದು ಏನಿದ್ರು ಉಳಿತಾಯ ಡಿಪಾರ್ಟ್ಮೆಂಟು, ಖರ್ಚು ಮಾಡೋದೇನಿದ್ರು ನನ್ನ ಹಸ್ಬೆಂಡ್ ಸಂಜೆಯವ್ರ ಡಿಪಾರ್ಟ್ಮೆಂಟು. ಹಾಗೆ ನೋಡಿ ಫೈನಲಾಗಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಒಂದು ಸ್ವಲ್ಪ ದುಡ್ಡೆಲ್ಲನೂ ಕೂಡ ನಾನು ಮುಂಚೆಯಿಂದನೂ ಒಂದು 3-4 ವರ್ಷದಿಂದ ಇಟ್ಟಿರೋದನ್ನೆಲ್ಲ ಕೂಡ ಹಾಗೆ ಇಟ್ಟಿದ್ದೀನಿ. ಆ ದೇವರು ಏನೋ ನಮ್ಮ ಮೇಲೆ ಒಂದು ಸ್ವಲ್ಪ ಕೃಪೆ ತೋರಿಸಿರೋದಕ್ಕೆ ಏನೋ ಈ ನಡುವೆ ಈ ಥರ ಎಲ್ಲ ಇದನ್ನೆಲ್ಲ ಇವಾಗ ಇಡ್ತಾ ಇರೋದು. 20 ರೂಪಾಯಿದಿದೆ ನೋಡಿ ಅದು, ಮತ್ತು ಒಂದು 200 ರುಪೀಸ್ದು ಒಂದು 2 ನೋಟು, ಹಾಗೆ ಒಂದು 500 ರುಪೀಸ್ ಒಂದು ನೋಟು ಎಲ್ಲ ಐತಿ. ಈ ಕಡೆ ಸೈಡಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ ಅದರೊಳಗಡೆ ಹಾಕಿಟ್ಟಿದ್ದೆ.
ಇವಾಗ ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಗುರುವಾರ ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ನನಗೂ ರಜಾ ಹಾಕೋದು ತಪ್ಪಿತು. ಇಲ್ಲ ಅಂತಂದರೆ ನಾನು ಪ್ರತಿ ವರ್ಷ ಕೂಡ 2 ದಿವಸ ರಜಾ ಹಾಕೊತಾ ಇದ್ದೆ. ಶನಿವಾರ ಕಂಪಲ್ಸರಿ ಹೋಗಲೇಬೇಕು. ಏನಕ್ಕಪ್ಪ ಅಂತಂದರೆ ಮಾರ್ಕೆಟ್ಗೆ ಐಟಮ್ ಎಲ್ಲ ಕಳ್ಸೋದಿರುತ್ತೆ ನಮ್ಮ ಫ್ಯಾಕ್ಟ್ರಿಯಲ್ಲಿ. ಹಾಗಾಗಿ ನಾನು ಶನಿವಾರ 1 ಅವರ್ ಲೇಟ್ ಆದರೂ ಕೂಡ ಒಂದು 10 ಗಂಟೆ ಅಷ್ಟೊತ್ತಿಗಾದ್ರೂ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಹಾಗೆ ನೋಡಿ ಇಲ್ಲಿ ಸಂಜೆ ಅವರು ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡೋದು ಅದೆಲ್ಲ ಅಂತಂದರೆ ಅವ್ರಿಗೆ ಪೇಷನ್ಸು. ನನಗೆ ಅಷ್ಟೊಂದೆಲ್ಲ ಅದ್ರ ಬಗ್ಗೆ ಐಡಿಯಾನೂ ಇಲ್ಲ, ಮತ್ತು ಇಷ್ಟೊಂದು ನೀಟಾಗೆಲ್ಲ ಮಾಡೋದಕ್ಕೂ ಬರೋದಿಲ್ಲ. ಸೊ ಹಂಗಾಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಜೋಡಿಸ್ತಾ ಇರ್ತಾರೆ. ಹಾಗೆ ಇದೇ ಫಸ್ಟ್ ಟೈಮು ಅವರು ಮನೆಯಲ್ಲಿದ್ದರು ರಜಾ ಇದ್ದಿದ್ದರಿಂದ. ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನನಗಂತೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತಾಯ್ತಾ. ಹಾಗಾಗಿ ನಂದೇನಿದ್ರು ಬರೀ ಕ್ಲೀನಿಂಗು ಅದು ಇದು ಮಾಡ್ಕೊತಾ ಇದ್ದೆ. ಅಪ್ಪ ಮಗಳು ಸೇರಿಕೊಂಡು ಇದಿಷ್ಟು ಮಾಡಿದರು. ಹಾಗೆ ಮೇಘ ಇರಲಿಲ್ಲ. ಅವಳೇನಂತಂದರೆ ತುಮಕೂರಲ್ಲೊಂದು ಇದಿತ್ತು, ಎಂಥದ್ದು ಏನೋ ಟಗ್ ಆಫ್ ಫೈಟು ಏನೋ ಅಂತಲ್ಲ ಅದಿತ್ತು. ಹಾಗಾಗಿ ಅಲ್ಲೋಗಿದ್ರು. ಸೊ ಹಂಗೆ ಅವ್ರ ಟೀಮ್ ಅಲ್ಲೋಗಿದ್ದರಿಂದ ಅವಳು ಬಂದಿದ್ದು ನೈಟ್ ಆಯಿತು. ಅಷ್ಟರೊಳಗಡೆ ಇವರು ಇದನ್ನೆಲ್ಲ ರೆಡಿ ಮಾಡಿದರು. ಹಾಗೆ ನನಗಿಂತ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೇ ಒಂದು ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಅಂತಲೇ ಹೇಳ್ಬೋದು. ನಾನೇನಿದ್ರು ಸುಮ್ಮನೆ ಪೂಜೆ ಮಾಡೋದು, ಕೈ ಮುಗಿಯೋದಷ್ಟೇ. ನೋಡಿ ಇದೆಲ್ಲ ಅವರು ಡಿಪಾರ್ಟ್ಮೆಂಟೇ ಏನೇನೋ ಇಡ್ತಾ ಇದ್ದಾರೆ. ಮತ್ತು ಕೌಡೆ ಅದೆಲ್ಲ ಬರುತ್ತಲ್ಲ, ಗುಲ್ಗಂಜಿ ಅದೆಲ್ಲನೂ ಕೂಡ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಇದನ್ನು ಕೂಡ ಇದರಲ್ಲಿ ಇಡ್ತಾ ಇದ್ದಾರೆ. ಇದೆಲ್ಲ ಜಾಸ್ತಿ ಅವರೇ ನಂಬೋದಾಗಿರ್ಬೋದು, ಅದನ್ನೆಲ್ಲ ತಂದು ಮನೆಯಲ್ಲಿ ಇಡೋದಾಗಿರ್ಬೋದು. ಅದೆಲ್ಲ ನಾನು ಹೇಳ್ತಾ ಇರ್ತೀನಿ. ಆಮೇಲೆ ದೇವಸ್ಥಾನಗಳಿಗೆ ಹೋದ್ರು ಅಷ್ಟೇ ಫೋಟೋ ಅದು ಇದೆಲ್ಲ ತೊಗೊಂಬಂದ್ಬಿಡ್ತಾಯಿದ್ರು ಮುಂಚೆ ಅಂತೂ. ನಾನು ಹೋದರೆ ಕೈ ಮುಕ್ಕೊಂಡು ಬಾರಪ್ಪ ಸಾಕು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಎಲ್ಲನೂ ಹಂಗೆ ತಂದು ಇಟ್ಕೊಳ್ಬಾರ್ದು. ಹಾಗೆ ನೋಡ್ತಾ ಇರ್ಬೋದು ಟೈಮು ಇಷ್ಟೊತ್ತಾಯಿತು. ಇಷ್ಟೊತ್ತಿಗೆ ಮುಗಿಸಿದ್ದೀವಿ. ಒಂದೊಂದು ಸರಿ ಅಂತೂ ಇವಾಗ ಶುರು ಮಾಡ್ತಾ ಇರ್ತಿದ್ವಿ. ಯಾಕೆಂದರೆ ಅವ್ರ ಕೆಲಸದಿಂದ ಬಂದು ಆಮೇಲೆ ಸ್ನಾನ ಮಾಡಿ ಇದೆಲ್ಲ ಅರೇಂಜ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತಾಯಿತ್ತು. ಈ ಸರಿ ಬೇಗನೆ ಮುಗಿಸಿದ್ವಿ. ನೋಡಿ ಈ ಥರ ಅಲಂಕಾರನ ಇಷ್ಟು ಮಾಡಿ ಮುಗಿಸಿದ್ದೆ. ಕಲಶ ಎಲ್ಲ ಬೆಳಿಗ್ಗೆನೇ ಇಟ್ಟಿದ್ದು. ಇಷ್ಟು ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದು ಅದೂ ಕಲಶ ಎಲ್ಲ ಇಟ್ಟು ಮತ್ತು ಹೂವು ಎಲ್ಲ ಹಾಕಿ ಮಾಡೋಷ್ಟೊತ್ತಿಗೂ ಲೇಟ್ ಆಗಿಬಿಡುತ್ತೆ. ಸೊ ನೋಡಿ ಇಲ್ಲಿ ವೆಂಕಟೇಶ್ವರ ಮತ್ತು ಅಷ್ಟಲಕ್ಷ್ಮಿಯರು ಇರೋದು ಫೋಟೋ ಇಟ್ಟಿದ್ದೀವಿ. ಫ್ರೆಂಡ್ಸ್ ಇವಾಗ 11 ಗಂಟೆ ಆಗ್ತಾಯಿದೆ. ಈಗ ಎಲ್ಲ ಕೆಲಸ ಮುಗೀತು. ಈ ಸರಿನೇ ಇಷ್ಟು ಬೇಗ ಮಾಡಿರೋದು ಅನಿಸುತ್ತೆ ಅಲಂಕಾರ ಎಲ್ಲ. ಏನೋ ಕೆಲವು ಸರಿ ಅಂತೂ ಇಷ್ಟೊತ್ತಿಗೆ ಶುರು ಮಾಡ್ತಾಯಿದ್ವಿ. ಇವಾಗ ಸದ್ಯಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಬೆಳಿಗ್ಗೆ 9 ಗಂಟೆಯಿಂದ ಕೆಲಸ ಮಾಡ್ತಾಯಿದ್ದೀನಿ. 11 ಗಂಟೆಗೆ ಮುಗಿಸಿದ್ದೀನಿ ಎಲ್ಲ ಕೆಲಸನೂ ಸಹ. ಈಗ ಏನಿದ್ರು ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ಅದಕ್ಕೂ ಸ್ವಲ್ಪ ಬೇಗ ಎದ್ದೇಳಬೇಕು. ಅಲಾರಾಮ್ ಎಲ್ಲ ಇಟ್ಕೊಂಡು ಎದ್ದೇಳಬೇಕು. ನೋಡೋಣ ಬೆಳಿಗ್ಗೆ ಎಷ್ಟೊತ್ತಿಗೆ ದೀಪ ಹಚ್ಚೋಕ್ಕಾಗತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಅಡುಗೆ ಎಲ್ಲ ಮಾಡಬೇಕು. ಈಗ ಸದ್ಯಕ್ಕೆ ಕಾಲಂತೂ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಫ್ರೆಂಡ್ಸ್ ಬೆಳಿಗ್ಗೆ ಸಿಗ್ತೀನಿ ನಾನು ನಿಮಗೆ. ಬೆಳಿಗ್ಗೆ ದೀಪ ಹಚ್ಚಿ ಪೂಜೆ ಮಾಡೋದ್ರ ಜೊತೆ ಪೂಜೆ ಮಾಡುವಾಗ ಸಿಗ್ತೀನಿ. ಸದ್ಯಕ್ಕೆ ಇವಾಗ ನಿದ್ದೆ ಮಾಡ್ತೀನಿ, ಸಾಕಾಗ್ಬಿಟ್ಟಿದೆ. ಓಕೆ ಬಾಯ್, ಗುಡ್ ನೈಟ್.